ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕರಿಗುಳೇಶ್ವರ್ ಈಶ್ವರ್, ಮುಖ್ಯಸ್ಥರು ವಾಣಿಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜೇವರ್ಗಿ. ಇವತ್ತು ನಾನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳಲು ಬಯಸಿರ್ತಕ್ಕಂತಹ ವಿಷಯ ಏನು ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ಶೈಕ್ಷಣಿಕ ಜೀವನದ ಕುರಿತಾಗಿರ್ತಕ್ಕಂತಹ ಅಂಶಗಳ ಬಗ್ಗೆ ನಾವೆಲ್ಲರೂ ಇವತ್ತು ಬೆಳಕನ್ನು ಚೆಲ್ಲುವಂತಹ ಒಂದು ಸಮಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891ರಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನನವಾಗುತ್ತೆ. ತದನಂತರದಲ್ಲಿ 1996ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ದಾಪೋಲಿ ಅಂತಕ್ಕಂತಹ ಒಂದು ಪುಟ್ಟ ಗ್ರಾಮದಿಂದ ಪ್ರಾರಂಭಿಸ್ತಾರೆ. ಆ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆಯಾಗಿರ್ತಕ್ಕಂತಹ ರಾಮ್ಜಿ ಸಕ್ಪಾಲ್ ಅವರ ಮಿಲಿಟರಿ ಹುದ್ದೆಯಿಂದ ಕೆಳಗೆ ಇಳಿದಿದ್ದರಿಂದಾಗಿ ಅವರು ತಮ್ಮ ಕುಟುಂಬ ಸಮೇತರಾಗಿ ಸತಾರಕ್ಕೆ ಬರ್ತಾರೆ. ಅಲ್ಲಿ 1990ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ಕಾರಿ ಮಾಧ್ಯಮಿಕ ಶಾಲೆಯಾಗಿರ್ತಕ್ಕಂತಹ ಸತಾರದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಸತಾರಕ್ಕೆ ಬಂದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ನೋಡಲಾರ್ದಂತಹ ಕಡು ಕಷ್ಟಗಳನ್ನು ಪಟ್ಟಿದ್ದಾರೆ ಅಂತಂದರೂ ಕೂಡ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಹೇಗೆ ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1990ರಲ್ಲಿ ಸತಾರ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಓದುವಾಗ ಅವರು ಎಲ್ಲರೊಟ್ಟಿಗೆ ಕೂಡುವ ಹಾಗಿರಲಿಲ್ಲ, ಎಲ್ಲವರ ಒಟ್ಟಿಗೆ ಮಾತನಾಡುವ ಹಾಗಿರಲಿಲ್ಲ, ಎಲ್ಲರೊಟ್ಟಿಗೆ ಆಹಾರವನ್ನು ಸೇವಿಸುವ ಹಾಗಿರಲಿಲ್ಲ, ಎಲ್ಲರೊಟ್ಟಿಗೆ ಅವರು ನೀರನ್ನು ಕುಡಿಯುವ ಹಾಗಿರಲಿಲ್ಲ. ಅಂತಹ ಕಡು ಕಷ್ಟ, ಅಂತಹ ಬೆಂಕಿಯ ಜ್ವಾಲೆ ಅಂತಕ್ಕಂಥ ರೀತಿಯ ಜಾತೀಯತೆಯ ಆ ಕೊಳಕಿನ ದರ್ಶನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗ್ತದೆ. ಆದರೂ ಕೂಡ ಯಾವುದೇ ರೀತಿಯ ಎದೆಯನ್ನು ಗುಂದದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ನೋವನ್ನು ಮಾಡಿಕೊಳ್ಳಾರ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ತದನಂತರದಲ್ಲಿ 1904ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ಪ್ರೌಢ ಶಿಕ್ಷಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈನ ಎಲ್ಫಿನ್ಸ್ಟನ್ ಶಾಲೆಗೆ ಸೇರ್ತಾರೆ. ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂತಕ್ಕಂತಹ ಮಹದಾಸೆಯನ್ನು ಹೊತ್ತಿರ್ತಕ್ಕಂತಹ ಅವರ ತಂದೆಯಾಗಿರ್ತಕ್ಕಂಥ ರಾಮ್ಜಿ ಸಕ್ಪಾಲ್ ಅವರು ಸತಾರಾದಿಂದ ಮುಂಬೈಗೆ ಬಂದು ತದನಂತರ ಮುಂಬೈಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರೌಢ ಶಿಕ್ಷಣ ಅಂತಂದರೆ ಹೈಸ್ಕೂಲಿಗೆ ಸೇರಿಸ್ತಾರೆ. ಅಲ್ಲಿಯೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬೊಂಟಿಯಾಗಿಯೇ ಓದ್ತಾರೆ. ಅವರು ಯಾರೊಟ್ಟಿಗೂ ಸೇರೋದಿಲ್ಲ. ಚರ್ನಿ ಅಂತಕ್ಕಂಥ ಒಂದು ರೋಡ್ನಲ್ಲಿರ್ತಕ್ಕಂಥ ಒಂದು ಗಾರ್ಡನ್ನಲ್ಲಿ ಇಡೀ ದಿನ ಕೂತ್ಕೊಂಡು ಓದ್ತಾರೆ. ರಾತ್ರಿ ಆದಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೀದಿ ಕಂಬಗಳ ಬೆಳಕಿನಲ್ಲಿ ಕೂತ್ಕೊಂಡು ಓದ್ತಕ್ಕಂತಹ ಒಂದು ಕೆಲಸವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಜ್ಞಾನಾರ್ಜನೆಯ ದಾಹ ಮುಂದುವರಿತಾ ಹೋಗುತ್ತೆ. ಆಮೇಲೆ ಅಲ್ಲಿ ಅವರು ಇರ್ತಕ್ಕಂಥ ಒಂದು 810 ಅಡಿಯ ಒಂದೇ ಒಂದು ರೂಮ್ ಇರುತ್ತೆ ಮುಂಬೈಯಲ್ಲಿ. ಅಂತಹ ಒಂದು ಸಣ್ಣ ರೂಮಿನಲ್ಲಿ ಸುತ್ತಲೂ ಜಾಸ್ತಿ ಆಗಿರ್ತಕ್ಕಂತಹ ಗಲಾಟೆ, ಸದ್ದು, ಗದ್ದಲ. ಅಂತಹ ಸಮಯದಲ್ಲಿ ರಾಮ್ಜಿ ಸಕ್ಪಾಲ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೇಗ ಮಲಗಿಸ್ತಾರೆ. ಆಮೇಲೆ ರಾತ್ರಿ 2ರ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಬ್ಬಿಸಿ ಅವರು ಮಲ್ಕೋತಾರೆ. ಅಲ್ಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ಗಂಟೆಯಿಂದ ತಮ್ಮ ಓದನ್ನು ಪ್ರಾರಂಭ ಮಾಡಿದರೆ ಬೆಳಗಾಗುವವರೆಗೂ ಓದನ್ನು ನಿಲ್ಲಿಸದೆ ಸತತವಾಗಿ ಗಾಢ ಅಧ್ಯಯನದಲ್ಲಿ ತೊಡಗ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಹಾಗೂ ವಿದ್ವಾಂಸನಾಗಿ ತಾನು ಮುಂದಿನ ದಿನಗಳಲ್ಲಿ ಇಡೀ ಜಗತ್ತನ್ನು ಬೆಳಗುವಂತಹ ಒಂದು ಜ್ಞಾನದ ಸೂರ್ಯ ಆಗ್ತಾನೆ ಅಂತಕ್ಕಂತಹ ಎಲ್ಲ ಭರವಸೆಗಳನ್ನು ಹುಟ್ಟಿಸುವಂತಹ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಆಮೇಲೆ 1907ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ SSLC ಅಂದರೆ ಮೆಟ್ರಿಕ್ಯುಲೇಷನ್ ಅಂತ ನಾವು ಅವಾಗ ಹೇಳ್ತಿದ್ವಿ, ಅಂತಹ ಒಂದು ಮೆಟ್ರಿಕ್ಯುಲೇಷನ್ ಅಂತಕ್ಕಂತಹ ಒಂದು ಶಿಕ್ಷಣವನ್ನು ಮುಗಿಸ್ತಾರೆ. ಅದು 750 ಅಂಕಗಳಿಗೆ 382 ಅಂಕಗಳನ್ನು ಪಡೆದು ಆ ಮೂಲಕ ಅಸ್ಪೃಶ್ಯರಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ SSLC ಅಥವಾ ಮೆಟ್ರಿಕ್ಯುಲೇಷನನ್ನು ಪಾಸ್ ಮಾಡಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಅಂತಕ್ಕಂಥ ಹೆಗ್ಗಳಿಕೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾತ್ರರಾಗ್ತಾರೆ.
ಇಂತಹ ಒಂದು ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂತಹ ಆಗಿನ ಒಂದು ಕವಿಯಾಗಿರ್ತಕ್ಕಂತಹ ಎಸ್ ಕೆ ಬೋಲೆ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಅರ್ಜುನ್ ಕೆಳಸ್ಕರ್ ಅಂತಕ್ಕಂಥ ಅವರನ್ನು ದಾದಾ ಅಂತಾನೆ ಕರಿತಾ ಇದ್ದರು, ಮರಾಠಿ ಸಾಹಿತಿಗಳು ಅವರಿಬ್ಬರ ಉಪಸ್ಥಿತಿಯಲ್ಲಿ ಒಂದು ಸನ್ಮಾನ ಸಮಾರಂಭವನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಯೋಜನೆ ಮಾಡ್ತಾರೆ. ಆ ಸನ್ಮಾನ ಸಮಾರಂಭದಲ್ಲಿ ಕೆಳಸ್ಕರ್ ಅವರೇ ಬರೆದಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೆಳಸ್ಕರ್ ಅವರೇ ಬರೆದಿರ್ತಕ್ಕಂತಹ ಗೌತಮ ಬುದ್ಧ ಅಂತಕ್ಕಂತಹ ಒಂದು ಗ್ರಂಥವನ್ನು ಕೂಡ ಸಮರ್ಪಣೆ ಮಾಡ್ತಾರೆ. ಇದು ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವಿತಾವಧಿಯಲ್ಲಿ ಸಂಗ್ರಹಿಸಿಟ್ಟಿರ್ತಕ್ಕಂಥ 50,000ಕ್ಕಿಂತ ಹೆಚ್ಚು ಪುಸ್ತಕಗಳ ಸಾಲಿನಲ್ಲಿ ಮೊದಲನೆಯ ಸಂಗ್ರಹದ ಪುಸ್ತಕ ಅದು ಯಾವುದು ಅಂತಂದರೆ ಕೆಳಸ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಗೌತಮ ಬುದ್ಧ ಅಂತಕ್ಕಂತಹ ಒಂದು ಪುಸ್ತಕ. ಅಂದರೆ ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ ಇಷ್ಟೇ, ಗೌತಮ ಬುದ್ಧನ ಪರಿಚಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಮೆಟ್ರಿಕ್ಯುಲೇಷನ್ ಮುಗಿದಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಾವುದೋ ಒಂದು ಮನಸ್ಸಿನ ಮೂಲೆಯ ಆಳದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಮೊಳಕೆಯನ್ನು ಬೆಳವಣಿಗೆಯನ್ನು ಬುದ್ಧ ಅವರ ಅಂತರಂಗದಲ್ಲಿ ಹುಟ್ತಾ ಇದ್ದ, ಅಲ್ಲಿಂದನೇ ಹುಟ್ಕೊಂಡಿದ್ದ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ತದನಂತರದಲ್ಲಿ ತಮ್ಮ SSLCಯನ್ನು ಮುಗಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1908ರಲ್ಲಿ ಮುಂಬೈನ ಅದೇ ಎಲ್ಫಿನ್ಸ್ಟೋನ್ PU ಕಾಲೇಜಿಗೆ ಪ್ರವೇಶವನ್ನು ಪಡಿತಾರೆ. ಆವಾಗ ಕಡು ಬಡತನದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು ಮಾಡ್ತಾರೆ ಅಂತಂದರೆ ಅರ್ಜುನ್ ಕೆಳಸ್ಕರ್ ಅವರು ಹೋಗಿ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರಿಗೆ ಪರಿಚಯವನ್ನು ಮಾಡಿಕೊಡ್ತಾರೆ. ಆ ಪರಿಚಯವಾದ ನಂತರದಲ್ಲಿ ಅವರಿಗೆ ಪ್ರತಿ ತಿಂಗಳು 20 ರೂಪಾಯಿಯ ಒಂದು ಶಿಷ್ಯ ವೇತನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತಾರೆ. ಆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಹಣಕಾಸಿನ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಒಂದು ಸಹಾಯ ಹಸ್ತ ದೊರೆಯುತ್ತೆ. ತದನಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1912ರವರೆಗೆ ಅಂದರೆ 1908ರಿಂದ 1912ರವರೆಗೆ ಅಂದರೆ BAಯನ್ನು ಮುಗಿಸೋವರೆಗೂ ಕೂಡ ಎಲ್ಫಿನ್ಸ್ಟೋನ್ ಕಾಲೇಜಿನಲ್ಲಿಯೇ ತಮ್ಮ ವಿದ್ಯಾಭ್ಯಾಸವನ್ನು ಕೈಗೊಳ್ತಾರೆ. ಅಲ್ಲಿ ಪ್ರಮುಖವಾಗಿ KB ಇರಾನಿ ಅಂತಕ್ಕಂಥ ಒಬ್ಬ ಪರ್ಷಿಯನ್ ಪ್ರಾಧ್ಯಾಪಕ ಮತ್ತು ಮುಲ್ಲರ್ ಅಂತಕ್ಕಂಥ ಒಬ್ಬ ಇಂಗ್ಲೀಷ್ ಪ್ರಾಧ್ಯಾಪಕ, ಈ ಇಬ್ಬರು ಪ್ರಾಧ್ಯಾಪಕರ ಅಚ್ಚುಮೆಚ್ಚಿನ ಶಿಷ್ಯರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರಹೊಮ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು BA ಪದವಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ, ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸ್ಕೃತವನ್ನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂತಹ ಮಹದಾಸೆಯನ್ನು ಹೊತ್ತಿರ್ತಾರೆ. ಆದರೆ ಕಾರಣಾಂತರಗಳಿಂದ ಅಸ್ಪೃಶ್ಯನಾಗಿರುವಂತಹ ಒಂದೇ ಒಂದು ಕಾರಣಕ್ಕೆ ಈ ಸಂಸ್ಕೃತವನ್ನು ಕಲಿಸಲಿಕ್ಕೆ ನಿರ್ಬಂಧನೆಯನ್ನು ಹೇರಿರುವಂತಹ ಪ್ರಯುಕ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರ್ಷಿಯನ್ ಭಾಷೆಯನ್ನು ಅನಿವಾರ್ಯವಾಗಿ ಕೈಗೊಂಡು ಆ ಮೂಲಕ 1912ರಲ್ಲಿ ತಮ್ಮ BA ಪದವಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡಿತಾರೆ. ನಂತರ ಮತ್ತೆ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ಒಂದು ರಾಜ್ಯದಲ್ಲಿ ಘೋಷಣೆ ಮಾಡಿರುವ ಹಾಗೆ ಅಂತಂದರೆ, ಯಾರು ಹೊರದೇಶಗಳಿಗೆ ಹೋಗಿ ವಿದ್ಯಾರ್ಥಿಗಳು ಓದ್ತಾರೆ ಹೆಚ್ಚಿನ ಜ್ಞಾನಾರ್ಜನೆಯನ್ನು ಪಡಲಿಕ್ಕೆ, ಅಂಥವರಿಗೆ ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೇಳಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರನ್ನು ಮತ್ತೆ ಸಂಪರ್ಕಿಸಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1913ರಲ್ಲಿ ಅಮೆರಿಕಾದ ಕೊಲಂಬೋ ವಿಶ್ವವಿದ್ಯಾನಿಲಯದಲ್ಲಿ ಒಂದು MA ಪದವಿಗಾಗಿ ಪ್ರವೇಶವನ್ನು ಪಡೀಲಿಕ್ಕೆ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು $11.5 ಪ್ರತಿ ತಿಂಗಳ ಒಂದು ಶಿಷ್ಯ ವೇತನ ಅಥವಾ ನಾವಿವತ್ತೇನು ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ ಅದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ಬಾರಿಗೆ ಒಬ್ಬ ಅಸ್ಪೃಶ್ಯ ಆಗಿರ್ತಕ್ಕಂಥ ಹುಡುಗ ವಿದೇಶಕ್ಕೆ ಹೋಗಿರ್ತಕ್ಕಂತಹ ಹೆಗ್ಗಳಿಕೆಗೆ ಪಾತ್ರರಾಗ್ತಕ್ಕಂಥ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1913ರಲ್ಲಿ ಅಮೆರಿಕಾದ ಕೊಲಂಬೋ ವಿಶ್ವವಿದ್ಯಾನಿಲಯಕ್ಕೆ MA ಪದವಿಗಾಗಿ ತಮ್ಮ ಪ್ರವೇಶವನ್ನು ಪಡಿತಾರೆ. ತದನಂತರ 1915ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ MA ಪದವಿಯನ್ನು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ತತ್ವಶಾಸ್ತ್ರ, ಮಾನವೀಯ ಶಾಸ್ತ್ರ, ರಾಜನೀತಿ ವಿಜ್ಞಾನ ಎಂಬಿತ್ಯಾದಿ ಎಲ್ಲ ಒಂದು ಪದವಿಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲ ವಿಷಯಗಳನ್ನು ಒಗ್ಗೂಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1915ರಲ್ಲಿ MA ಪದವಿಯನ್ನು ಪಡಿತಾರೆ. ಆ MA ಪದವಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಏನ್ಸಿಯಂಟ್ ಇಂಡಿಯನ್ ಕಾಮರ್ಸ್ ಅಂತಕ್ಕಂತಹ ಒಂದು ಪ್ರಬಂಧವನ್ನು ಮಂಡಿಸುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1915ರಲ್ಲಿ MA ಪದವಿಯನ್ನು ಪೂರ್ಣಗೊಳಿಸ್ತಾರೆ. ತದನಂತರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1916ರಲ್ಲಿ ನ್ಯಾಷನಲ್ ಡಿವಿಡೆಂಟ್
ಆಫ್ ಇಂಡಿಯಾ ಎ ಹಿಸ್ಟೋರಿಕಲ್ ಆ್ಯಂಡ್ ಅನಾಲಿಟಿಕಲ್ ಸ್ಟಡಿ ಅಂತಕ್ಕಂತಹ ಒಂದು ವಿಷಯದ ಮೇಲೆ ಪಿ ಎಚ್ ಡಿಗಾಗಿ ಅದೇ ವಿಶ್ವವಿದ್ಯಾನಿಲಯಕ್ಕೆ ಪಿ ಎಚ್ ಡಿ ಪಡೀಲಿಕ್ಕೆ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಈ ಗ್ರಂಥವನ್ನು ಸಲ್ಲಿಸ್ತಾರೆ. ಆ ಗ್ರಂಥವನ್ನು ಸಲ್ಲಿಸಿದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1916 ಜೂನ್ದಂದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂತಹ ಒಂದು ಸ್ಕೂಲಿಗೆ, ಲಂಡನ್ ಸ್ಕೂಲಿಗೆ ಅವರು ಅರ್ಥಶಾಸ್ತ್ರದ ವಿಷಯದ ಪರಿಣಿತಿಯನ್ನು ಪಡೀಲಿಕ್ಕೆ ಆಗಿ ಲಂಡನ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಅವರು ಅರ್ಥಶಾಸ್ತ್ರದ ವಿಷಯಕ್ಕಾಗಿ ಪ್ರವೇಶವನ್ನು ಪಡೀತಾರೆ. ಹಾಗೆಯೇ ಅದೇ ಸಂದರ್ಭದಲ್ಲಿ ಅಲ್ಲೇ ಇರತಕ್ಕಂಥ ಗ್ರೆಸ್ಸಿನ್ ಕಾಲೇಜಿನಲ್ಲಿ ಕಾನೂನು ಅಧ್ಯಯನಕ್ಕಾಗಿಯೂ ಕೂಡ ಪ್ರವೇಶವನ್ನು ಪಡೀತಾರೆ. ಅಂತಂದರೆ ಒಟ್ಟೊಟ್ಟಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರ ಮತ್ತು ಕಾನೂನು ಪದವಿ ಎರಡೂ ಪದವಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಅವರು ಲಂಡನ್ನಲ್ಲಿ ಪ್ರಾರಂಭಿಸ್ತಾರೆ. 1917ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1916ರಲ್ಲಿ ತಾವು ಮಂಡಿಸಿರ್ತಕ್ಕಂತಹ ಮಹಾಪ್ರಬಂಧವನ್ನು ನೋಡಿಕೊಂಡಿರ್ತಕ್ಕಂತಹ ಅಮೆರಿಕ ಕೊಲಂಬೋ ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಪಿ ಎಚ್ ಡಿ ಅಂತಂದರೆ ಪಿ ಎಚ್ ಡಿ ಪದವಿಯನ್ನು ಪ್ರದಾನವನ್ನು ಮಾಡಿ ಆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಿ ಎಚ್ ಡಿಯನ್ನು ಮೊದಲ ಪಿ ಎಚ್ ಡಿಯನ್ನು ಪಡೆದಿರ್ತಕ್ಕಂತಹ ಅಸ್ಪೃಶ್ಯ ವಿದ್ಯಾರ್ಥಿ ಅಂತಕ್ಕಂತಹ ಒಂದು ಹೆಗ್ಗಳಿಕೆಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾತ್ರರಾಗ್ತಾರೆ. ಈ ಎಲ್ಲ ವಿಷಯಗಳನ್ನು ಓದಿಕೊಂಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1913ರಿಂದ 1917ರವರೆಗೆ ಅಮೇರಿಕಾ, ಆಮೇಲೆ ಲಂಡನ್ ಮುಂತಾದ ದೇಶಗಳಲ್ಲಿ ಓದ್ಕೊಂಡ್ಮೇಲೆ ಅನಿವಾರ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಬರಬೇಕಾಗ್ತದೆ. ಯಾಕೆ ಅಂತಂದರೆ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಕೊಟ್ಟಿರ್ತಕ್ಕಂಥ ಶಿಷ್ಯ ವೇತನದ ಒಂದು ಅವಧಿ ಮುಕ್ತಾಯವಾಗಿರ್ತದೆ. ಆದುದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಮರಳಿ ಬಂದು ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ಏನು ಒಂದು ಕಂಡೀಷನ್ ಮೇರೆಗೆ ಏನು ಹೆಚ್ಚಿನ ವಿದ್ಯಾರ್ಜನೆಗಾಗಿ ಉನ್ನತ ವ್ಯಾಸಂಗಕ್ಕಾಗಿ ಏನು ಕಳಿಸಿದ್ರು ಅದರ ಅನುಗುಣವಾಗಿ ಅವರು ಅಲ್ಲಿ ಸೇವೆಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬಂದು ಹೋಗುತ್ತದೆ. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚು ಅರ್ಥಶಾಸ್ತ್ರದಲ್ಲಿ ತಿಳುವಳಿಕೆಯನ್ನು ಹೊಂದಿ ಪಾಂಡಿತ್ಯವನ್ನು ಪಡೆದುಕೊಂಡು ಬಂದಿರತಕ್ಕಂತಹ ವಿದ್ಯಾರ್ಥಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದ್ಕೊಂಡು ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಏನು ಮಾಡ್ತಾರೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಣಕಾಸು ಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಜಾತಿವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಇಂತಹ ದೊಡ್ಡ ಹುದ್ದೆಯನ್ನು ವಿರೋಧ ವ್ಯಕ್ತಪಡಿಸ್ತಾರೆ. ಈ ಹುದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ಕಾರಣಕ್ಕೂ ಕೊಡೋ ಹಾಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಗಮನಿಸಿರ್ತಕ್ಕಂತಹ ಬರೋಡಾದ ಮಹಾರಾಜರು ಏನು ಮಾಡ್ತಾರೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅದೇ ಆಸ್ಥಾನದಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೇನಾ ಕಾರ್ಯದರ್ಶಿ ಅಂತಂದರೆ ಇವತ್ತೇನು ನಾವು ಡಿಫೆನ್ಸ್ ಮಿನಿಸ್ಟರ್ ಅಂತ ಕರಿತೀವಿ ಅಂತಹ ಒಂದು ಹುದ್ದೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡ್ತಾರೆ. ಆ ಹುದ್ದೆಯನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲಂಕರಿಸಿದರೂ ಕೂಡ ಅಲ್ಲಿ ಯಾರು ಆ ಆಫೀಸ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟು ಜ್ಞಾನಾರ್ಜನೆಯನ್ನು ಉನ್ನತ ವ್ಯಾಸಂಗವನ್ನು ಮಾಡಿ ಹೋದರೂ ಕೂಡ ಪ್ರತಿಯೊಬ್ಬರು ಜಾತಿಯ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅತ್ಯಂತ ಕೀಳವಾಗಿ ಕಾಣ್ತಕ್ಕಂತಹ ಒಂದು ಪರಿಸ್ಥಿತಿ ಎದುರಾಗ್ತದೆ. ಅವರಿಗೆ ಫೈಲನ್ನು ಕೂಡ ಎತ್ತಿ ದೂರದಿಂದ ಎಸೆಯುವಂತಹ ರೀತಿಯಲ್ಲಿ, ನೀರು ಕುಡಿಲಿಕ್ಕೆ ಅವಕಾಶವನ್ನು ಕೊಡಲಾರದಂಥ ರೀತಿಯಲ್ಲಿ, ಅಷ್ಟೇ ಏಕೆ ಬರೋಡಾದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇರಲಿಕ್ಕೆ ಒಂದು ಮನೆ ಕೂಡ ಯಾರು ಬಾಡಿಗೆ ಕೊಡಲಾರದಂತಹ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗ್ತದೆ ಅಂತ ಎಲ್ಲವನ್ನ ಒಂದು ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೋ ಮಾಡಿ ಒಂದು ಮನೆಯಲ್ಲಿ ಬಾಡಿಗೆಗಿರ್ತಾರೆ. ಆದರೆ ಆ ಮನೆಯಲ್ಲೂ ಕೂಡ ಅಲ್ಲಿ ಪಾರ್ಸಿಗಳ ಮನೆಯಲ್ಲಿದ್ದಾಗೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಇವ ಒಬ್ಬ ಅಸ್ಪೃಶ್ಯ ಅಂದ್ಕೊಂಡು ಅವರನ್ನು ಆ ಮನೆಯಿಂದ ಹೊರದೂಡಿ ಅವರ ಪುಸ್ತಕಗಳನ್ನು ಎಲ್ಲವನ್ನು ಹೊರದೂಡ್ತಾರೆ. ಆಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ನೋವಿನಿಂದ ಆಲದ ಮರಗದ ಕೆಳಗಡೆ ಬಂದು ಕೂತು ಕೊಳೋ ಅಂತ ಹತ್ಕೊಂಡು ಎಂತಹ ಪರಿಸ್ಥಿತಿ ಈ ಭಾರತ ದೇಶದಲ್ಲಿ ಜಾತೀಯತೆ ಇಷ್ಟು ನಾನು ಓದ್ಕೊಂಡು ಬಂದರು ಅಂತಕ್ಕಂಥ ಒಂದು ದುಃಖ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಡ್ತದೆ. ಅಂಥದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಮಾಲ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ ಆ್ಯಂಡ್ ದಿಸ್ ಇಟ್ಸ್ ರೆಮಿಡೀಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಕೂಡ ಅಂಥದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎದೆಗುಂದದೆ ಅದನ್ನು ಕೂಡ ಮುಗಿಸ್ತಾರೆ. ತದನಂತರದಲ್ಲಿ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಶಾಹು ಮಹಾರಾಜರವರ ಹಾಗೂ ಇತರ ಎಲ್ಲ ಹಿತೈಷಿಗಳ ಸಹಾಯದ ಮೇರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂದರೆ 1920ಕ್ಕೆ ಮತ್ತೆ ಬ್ರಿಟನ್ನಿಗೆ ಅಂದರೆ ಇಂಗ್ಲೆಂಡಿಗೆ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನು ತಾವು ಎಲ್ಲಿ ಬಿಟ್ಟು ಬಂದಿದ್ರೋ ಅರ್ಧಕ್ಕೆ ನಿಲ್ಲಿಸಿ ಬಂದಿರತಕ್ಕಂಥ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1920ಕ್ಕೆ ಮತ್ತೊಮ್ಮೆ
ಇಂಗ್ಲೆಂಡಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಆ ಮೂಲಕ ಮೊದಲೇ ಪ್ರವೇಶವನ್ನು ಪಡೆದಿರ್ತಕ್ಕಂತಹ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಗ್ರೇಸಿನ್ ಕಾಲೇಜಿನಲ್ಲಿ ಪಡೆದಿರ್ತಕ್ಕಂತಹ ಕಾನೂನು ಅಧ್ಯಯನಕ್ಕಾಗಿ ಪಡೆದಿರ್ತಕ್ಕಂಥ ಪ್ರವೇಶವನ್ನು ಏನು ಪಡೆದಿರ್ತಾರೆ ಆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ 1921ಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾವಿನ್ಷಿಯಲ್ ಡಿಸೆಂಟ್ರಲೈಸೇಷನ್ ಆಫ್ ಇಂಪೀರಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅಂತಕ್ಕಂತಹ ಒಂದು ಮಹಾಪ್ರಬಂಧವನ್ನು ಮಂಡಿಸಿ ಆ ಮೂಲಕ ಲಂಡನ್ ವಿಶ್ವವಿದ್ಯಾನಿಲಯದಿಂದ MSc ಪದವಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡಿತಾರೆ. ತದನಂತರದಲ್ಲಿ 1922ಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜರ್ಮನಿಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಜರ್ಮನಿಯ ಬಾನ್ ವಿಶ್ವವಿದ್ಯಾನಿಲಯ, ಒಂದು ಆಗಿನ ಕಾಲದಲ್ಲಿ ಅತಿ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿರ್ತಕ್ಕಂತಹ ಬಾನ್ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೊಲಿಟಿಕಲ್ ಎಕನಾಮಿಕ್ಸ್ ಅಂತಕ್ಕಂತಹ ವಿಷಯವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರವೇಶವನ್ನು ಕೈಗೊಳ್ತಾರೆ. ಆಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಓದ್ತಾ ಇರುವಾಗ 1923ಕ್ಕೆ ಪ್ರಾಬ್ಲಮ್ ಆಫ್ ಎ ರುಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ ಅಂತಕ್ಕಂತಹ ಒಂದು ಕೃತಿಯನ್ನು ಆಧರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಲಂಬೋ ವಿಶ್ವವಿದ್ಯಾನಿಲಯ, ಅಮೆರಿಕದ ಕೊಲಂಬೋ ವಿಶ್ವವಿದ್ಯಾಲಯ 1923ಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತಿ ದೊಡ್ಡ ಗೌರವ ಸೂಚಕವಾಗಿರ್ತಕ್ಕಂತಹ ಪದವಿ. ಆಗಿನ ಕಾಲದಲ್ಲಿ ಆ ಯೂನಿವರ್ಸಿಟಿಯಲ್ಲಿನೇ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿನೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪದವಿ ಇವನ್ನು ನೀಡಿ ಅವರನ್ನು ಗೌರವಿಸ್ತಾರೆ. ಆ ಪದವಿ ಯಾವುದು ಅಂತ ನೀವು ಕೇಳೋದಾದರೆ ಅದು DSc, ಡಾಕ್ಟರ್ ಆಫ್ ಸೈನ್ಸ್ ಅಂತಕ್ಕಂತಹ ಪದವಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂರೈಸ್ತಾರೆ. ತದನಂತರದಲ್ಲಿ 1923ರಲ್ಲಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೆಸ್ಪಾನ್ಸಿಬಿಲಿಟೀಸ್ ಆಫ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಪ್ರಬಂಧವನ್ನು, ಒಂದು ಲೇಖನವನ್ನು ಪ್ರಕಟ ಮಾಡಿ ಆ ಮೂಲಕ ಭಾರತ ದೇಶದಲ್ಲಿ ನಡೀತಕ್ಕಂತಹ ಗೌರ್ಮೆಂಟ್ಗೆ ಒಂದು ಎಚ್ಚರಿಕೆಯ ಸೂಚಕವಾಗಿರ್ತಕ್ಕಂಥ ಒಂದು ಲೇಖನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1923ರಲ್ಲಿ ಪ್ರಕಟಗೊಳಿಸ್ತಾರೆ. ತದನಂತರ 1923ರಲ್ಲಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾರೆಟ್ ಲಾ ಮೌಖಿಕ ಪರೀಕ್ಷೆ ಎದುರಾಗ್ತದೆ. ಲಂಡನ್ನ ಕಿಂಗ್ಸ್ ಕಾಲೇಜ್ ಆಫ್ ಲಾ ಅಂತಕ್ಕಂತಹ ಒಂದು ಸಂಸ್ಥೆ ಬಂದು ಜರ್ಮನಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮೌಖಿಕವಾಗಿರ್ತಕ್ಕಂಥ ಒಂದು ಪರೀಕ್ಷೆಗೆ ಒಳಪಡಿಸಿ ಆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಕಾನೂನು ಶಾಸ್ತ್ರದಲ್ಲಿನೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪದವಿ ಆಗಿರ್ತಕ್ಕಂತಹ ಬಾರೆಟ್ ಲಾ ಅಂತಕ್ಕಂತಹ ಪದವಿಯ ಗೌರವವನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡ್ಕೊಳ್ತಾರೆ. 1923ರಲ್ಲಿ ಈ ಎಲ್ಲ ಪದವಿಗಳನ್ನು ಅಂದರೆ ಜರ್ಮನಿ, ಬ್ರಿಟನ್, ಅಮೆರಿಕ ಮುಂತಾದ ದೇಶಗಳಲ್ಲಿ MSc, DSc, ಬಾರೆಟ್ ಲಾ ಅಂತಕ್ಕಂಥ ಮಹೋನ್ನತವಾಗಿರ್ತಕ್ಕಂತಹ ಪದವಿಗಳನ್ನು ಪಡೆದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ವಾಪಸ್ ಆಗ್ತಾರೆ. ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಇಂತಹ ಒಂದು ದೊಡ್ಡ ಪದವಿಗಳನ್ನು ಗಳಿಸಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಪಂಡಿತ, ಒಬ್ಬ ವಿದ್ವತ್ವ ಉಳ್ಳಂಥ ಒಬ್ಬ ಶ್ರೇಷ್ಠ ಮೇಧಾವಿ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ ಅಂದ್ಕೊಂಡು ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ಅಸ್ಪೃಶ್ಯ ಜಾತಿಯ ಜನಾಂಗದವರು ತುಂಬು ಹರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅಂದರೆ ಸುಮಾರು 50,000ಕ್ಕಿಂತ ಹೆಚ್ಚು ಜನಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರುವಿಕೆಗಾಗಿ ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಲಿಡುವಂತಹ ಸಂದರ್ಭದಲ್ಲಿ ಕಾಯ್ದು ಅಂತಹ ಒಂದು ಸುವರ್ಣವಾಗಿರ್ತಕ್ಕಂಥ ಒಂದು ಕ್ಷಣಕ್ಕೆ ಎಲ್ಲರೂ ಸುವರ್ಣ ಸಾಕ್ಷಿಯಾಗಿರ್ತಕ್ಕಂಥ ಕ್ಷಣವನ್ನಾಗಿ ಅದಕ್ಕೆ ಮಾರ್ಪಡಿಸ್ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂದರೆ 1925ರಲ್ಲಿ ದ ಎವಲ್ಯೂಷನ್ ಆಫ್ ಪ್ರಾವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅಂತಕ್ಕಂಥ ಒಂದು ಗ್ರಂಥವನ್ನು ಕೂಡ ಪ್ರಕಟಗೊಳಿಸ್ತಾರೆ. ತದನಂತರದಲ್ಲಿ ಜಾತಿ ಮತ್ತು ಮತಾಂತರ ಅಂತಕ್ಕಂಥ ಲೇಖನ ಕೂಡ ಅವರು ಬರೀತಾರೆ. ಅಲ್ಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1925ರ ನಂತರ ಸಕ್ರಿಯವಾಗಿ ಈ ದೇಶದ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಇಂತಹ ಎಲ್ಲ ಸಮಾನತೆಗಳಿಗಾಗಿ ಹೋರಾಟವನ್ನು ರೂಪಿಸ್ಕೊಳ್ತಾ ತಮ್ಮ ಇಡೀ ಜೀವನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟದಲ್ಲಿನೇ ತೊಡಗಿಸ್ಕೊಳ್ತಾರೆ. ಸಂಪೂರ್ಣವಾಗಿ ಈ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜದ ದನಿಯಾಗುವಂತಹ ಒಂದು ಕೆಲಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ನಿರ್ವಹಿಸಲಿಕ್ಕಾಗಿ ಸಂಪೂರ್ಣವಾಗಿ ಅದರೊಟ್ಟಿಗೆ ಬೆರೆತ್ಕೊಳ್ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1953ರಲ್ಲಿ, ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1953ರಲ್ಲಿ ಅವರ ಈ ತ್ಯಾಗ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1953 ಒಳಗಾಗಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ಲನ್ನು ಸಬ್ಮಿಟ್ ಮಾಡಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಯ ಒಂದು ಪದವಿಯನ್ನು ಕೂಡ ಸ್ವೀಕರಿಸಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾಮೋದರ್ ಅಂತಕ್ಕಂಥ ಕಣಿವೆಗೆ ಅಣೆಕಟ್ಟನ್ನು ಕಟ್ಟುವಂತಹ ಜವಾಬ್ದಾರಿಯನ್ನು ಆಗಿನ ಕಾಲದಲ್ಲಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಸೆಕ್ರೆಟರಿ ಆಗಿದ್ದಾಗೇ ಅಂತಹ ಕಾರ್ಯವನ್ನು, ಅಂದರೆ ಈಗ ನಾವು ಮಂತ್ರಿ ಅಂತ ಕರಿತೇವೆ, ಆಗ ಸೆಕ್ರೆಟರಿಯೇಟ್ ಅಂತ ಇದ್ದರು, ಅಂತಹ ಕಾರ್ಯವನ್ನು ಕೂಡ ಅವರ ಜಾಣ್ಮೆಯ, ಅವರ ಚಾಣಾಕ್ಷತನ, ಅವರ ಬುದ್ಧಿಮತ್ತೆಯ ಫಲವಾಗಿ, ಅವರ ಮೇಧಾವಿತನದ ಫಲವಾಗಿ ಸಾವಿರಾರು ಕೆಲಸಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂರೈಸ್ತಾರೆ. ಈ ಮೂಲಕ ನಾನು ಒಟ್ಟಾಗಿ ನಿಮಗೆ ಕೊನೆಯದಾಗಿ ಹೇಳೋದೇನು ಅಂತಂದರೆ, ಇಡೀ ಜಗತ್ತಿನಲ್ಲಿಯೇ ಸುಮಾರು 50,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಓದಿರುವಂತಹ ಕೀರ್ತಿಯನ್ನು ಪಡೆದಿರ್ತಕ್ಕಂತಹ ಒಬ್ಬನೇ ಒಬ್ಬ ಮೇಧಾವಿ ಅಥವಾ ಒಬ್ಬನೇ ಒಬ್ಬ ಶ್ರೇಷ್ಠ ವಿದ್ಯಾರ್ಥಿ ಈ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ, ಇತಿಹಾಸದಲ್ಲಿ ಯಾರಾದರೂ ಆಗಿ ಹೋದರೆ ಮುಂದೆ ಇತಿಹಾಸದಲ್ಲಿ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಇತಿಹಾಸವನ್ನು ರಚನೆ ಮಾಡಿದ್ದೇ ಆದಲ್ಲಿ ಅದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂತಹ ಮಾತನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಹಾಗಾಗಿ ಸುಮಾರು 50,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಓದಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದವರಾಗಿದೆ. ಅದಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿರಿಮೆ ಗರಿಮೆಗೆ ಇನ್ನೊಂದು ಕಿರೀಟ ಅಂತ ನಾವು ಇನ್ನೊಂದು ಯಾಕೆ ಈ ಶಿಕ್ಷಣ ಅಂತ ಬಂದಾಗ ಹೇಳಬೇಕಾಗತ್ತೆ. ಅವರೇ ಹೇಳ್ತಾ ಇರ್ತಾರೆ ಏನಂದರೆ, ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲಿದ್ದಂತೆ, ಅದನ್ನು ಯಾರು ಕುಡಿತಾರೋ ಅವರು ಗರ್ಜಿಸಲೇಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೆ ನಮಗೆ ಕಲಿಸ್ಕೊಟ್ಟು ಹೋಗಿದ್ದಾರೋ ಅದರ ಪರ್ಯಾಯವಾಗಿಯೇ ಅಥವಾ ಅದರ ಅನುಗುಣವಾಗಿಯೇ ಅಂತ ನಾವು ಅಂದ್ಕೊಂಡ್ರೂ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮೇಲೆ, ಅಂದರೆ ಇಡೀ ಜಗತ್ತಿನಲ್ಲಿ ಎಷ್ಟೋ ವಿಜ್ಞಾನಿಗಳು, ಎಷ್ಟೋ ಶ್ರೇಷ್ಠ ಆರ್ಥಿಕ ಚಿಂತಕರು, ಎಷ್ಟೋ ಸಮಾಜ ಚಿಂತಕರು, ಎಷ್ಟೋ ವಿಜ್ಞಾನಿಗಳು ಎಲ್ಲರೂ ಆಗೋಗಿದ್ದಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತದಲ್ಲದೆ ವಿದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಯಾರಾದರೂ ಸ್ಟಡಿ ಸೆಂಟರ್ ಅಂತ ನಾವೇನು ಕರಿತೀವಿ ಅಂತಂದರೆ ಅಧ್ಯಯನ ಪೀಠಗಳು ಅಂತೇನು ನಾವು ಕರಿತೀವಿ, ಆ ಅಧ್ಯಯನ ಪೀಠಗಳು ಅತಿ ಹೆಚ್ಚು ಯಾರ್ದಾದ್ರೂ ಒಬ್ಬ ವ್ಯಕ್ತಿಯ ಹೆಸರು ಮೇಲೆ ಇದಾವೆ ಇವತ್ತು ಇಡೀ ಜಗತ್ತಿನಾದ್ಯಂತ ಅಂದರೆ ಅದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮೇಲೆ. ಅತ್ಯಂತ ಪ್ರತಿಷ್ಠಿತವಾಗಿ ಆಸ್ಟ್ರೇಲಿಯಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನ ಪೀಠಗಳನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಅಂತಂದರೆ ಇದು ಶಿಕ್ಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂತಹ ಒಂದು ಕ್ರಾಂತಿಯನ್ನು ನಮ್ಮೆಲ್ಲರಿಗೆ ತೋರಿಸ್ತದೆ ಅಂತಕ್ಕಂತಹ ಮಾತನ್ನು ತಮ್ಮೆಲ್ಲರೊಟ್ಟಿಗೆ ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಈ ಮೂಲಕ ನಾನು ಒಂದು ಮಾತನ್ನು ಕೊನೆಯದಾಗಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜಗತ್ತಿನಲ್ಲಿ ಎಷ್ಟೋ ಶರಣರು, ಎಷ್ಟೋ ಸಂತರು, ಅಥವಾ ಎಷ್ಟೋ ವಿಜ್ಞಾನಿಗಳು, ಅಥವಾ ಎಷ್ಟೋ ಶ್ರೇಷ್ಠ ಜ್ಞಾನಿಗಳು, ಬುದ್ಧಿವಂತರು ಆಗಿ ಹೋಗಿರ್ಬೋದು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಷ್ಟು ವಿದ್ವತ್ವವನ್ನು ಪಡೆದುಕೊಂಡಿರ್ತಕ್ಕಂಥವ್ರು, ಹೆಸರನ್ನು ಪಡೆದುಕೊಂಡಿರೋಂಥವ್ರು, ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟು ಗ್ರಂಥಗಳನ್ನು ಬರೆದಂತಹ ವ್ಯಕ್ತಿಗಳು ಭಾರತ ದೇಶದಲ್ಲಿ ನಮಗೆಲ್ಲೂ ಸಿಗೋದಿಲ್ಲ. ಅದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಮಾತ್ರ ಹೇಳ್ತಾ ಇಲ್ಲಿಗೆ ನನ್ನ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರ ಶೈಕ್ಷಣಿಕ ಅಂತಂದರೆ ಶಿಕ್ಷಣದಲ್ಲಿ ನಡೆದು ಬಂದಂತಹ ದಾರಿಗಳ ಕುರಿತಾದಂತಹ ವಿಷಯವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿರುವಂತಹ SSV TVಗೆ ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಜೈ ಭೀಮ್, ಜೈ ಭಾರತ್.